ಈಗ ನಾವು ನಿನ್ನೆ ಕರ್ನಾಟಕದ ಕಬ್ಬು ಯಾಕೆ ಅವ್ರಿಗೆ ಅವಕಾಶ ಮಾಡಿ ಸ್ವಾಗತ ಮಾಡಿಕೊಟ್ಟು ಇಲ್ಲಿ ಇರ್ತಕ್ಕಂಥ ಕಾರ್ಖಾನೆ ಮಾಲೀಕರು ನೀವು ಬರೀ 20 ಕಿಲೋಮೀಟರ್ದಾಗ ಕಬ್ಬು ಹೋದ 3,500 ರೂಪಾಯಿ ಅಡ್ವಾನ್ಸ್ ಕೊಡಕ್ಕೆ ಏನು ಬೇಣಿ ಆಕೈತಿ ನಿಮ್ಗೆ ಇವತ್ತ ಅರ್ಥ ಮಾಡ್ಕೋಬೇಕು. ರೈತರ ಮೇಲೆ ಚೆಲ್ಲಾಟ ಆಡೋದು, ರೈತರ ಮೇಲೆ ಗೋರಿ ಮೇಲೆ ರಾಜಕಾರಣ ಮಾಡೋದು, ನಾವು ನಮ್ಮ ಬದುಕಿನ ಕೊಂದ ತಾವು ಶ್ರೀಮಂತ ಆಗ್ತಕ್ಕಂಥ ಚಟುವಟಿಕೆ ಆಗದದ್ದೆ. ಕಾರ್ಖಾನೆ ಮಾಲೀಕರೆಲ್ಲ ಶ್ರೀಮಂತರಾಗತ್ತೀರಿ. ನಮಗೆ 5-6 ವರ್ಷದಿಂದ ಬರೀ 3,000 ರೂಪಾಯಿ ರೇಟ್ ಕೊಡತ್ತೀರಿ. ನಮ್ಮ ಎಲ್ಲ ರೇಟ್ಗಳು 2 ರಿಂದ 3 ಪಟ್ಟು ಹೆಚ್ಚಿಗೆ ಆಗ್ಯಾವ. ಕೂಲಿ ಹೆಚ್ಚಾಗೈತಿ. ಬಂಗಾರ ಕೂಡ ಇವತ್ತು 60-70 ಸಾವಿರ 6 ತಿಂಗಳಿದ್ದು 1,30,000 ಆಗೈತಿ. ನಾವು ಇಡೀ ರಾಜ್ಯದಾಗ ರೈತರ ಬಹುಸಂಖ್ಯೆ ಆದ್ರದು. ನಮ್ಮ ಮಕ್ಕಳು ಮದುವೆ ಮಾಡಕ್ ಕಡ್ಡಾಯವಾಗಿ ಬಂಗಾರ ಬೇಕೇ ಬೇಕಾ. 2 ತೊಲಿ ಬೇಕಂದ್ರೆ 3 ಲಕ್ಷ ರೂಪಾಯಿ ಇವತ್ತು ರೊಕ್ಕ ಬೇಕು. ಎಲ್ಲಿ ತರು ನಾವ ಹೆಂಗ್ ಬದುಕೋಣ? ಸರ್ಕಾರಕ್ಕೆ ಒಂದು ಟನ್ ಕಬ್ಬಿಗೆ 60,000 ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗ್ತೈತಿ. ಕಾರ್ಖಾನೆಯವರ ಇವತ್ತು ನಾವು ಕಬ್ಬು ಕಳಿಸಿದಪ್ಪ ಅಂತಂದ್ರೆ ಅವ್ರು ಇಥನಾಲ್ ಸ್ಪ್ರೀಟ್ ಹಲವಾರು ಇವತ್ತೆಲ್ಲ ರೆಡಿ ಮಾಡಿ ಅವ್ರು 1,000 ಕೋಟಿ ರೂಪಾಯಿ ಅವ್ರು ಲಾಭ ಮಾಡ್ಕೊಂಡು ಮತ್ತೊಂದು ಕಾರ್ಖಾನೆ ಕಟ್ತಾರೋ. ಕಬ್ಬು ಬೆಳೀತಕ್ಕಂಥ ರೈತ ಇವತ್ತು ಬೀದಿಗೆ ಬರತಾನೋ, ಆತ್ಮಹತ್ಯೆ ಮಾಡ್ಕೋತಾನೋ. ಇದನ್ನೆಲ್ಲ ಕೂಡ ಕಾರ್ಖಾನೆ ಮಾಲೀಕರು ಅಭ್ಯಾಸ ಮಾಡಿ ನೀವು ಅಷ್ಟೇ ಶ್ರೀಮಂತರಾಗುವುದಲ್ಲ, ನೀವು ನಮ್ಮ ಒಂದು ಶ್ರೀಮಂತರಾದ್ರೆ ಇವತ್ತು ನಿಮಗೆ ಎಂದೂ ಕೂಡ ಇವತ್ತು ದೇವ್ರು ಮೆಚ್ಚೋದಿಲ್ಲ. ನಿಮ್ಮನ್ನು ಕೂಡ ಇವತ್ತು ಹಿಂದಿಲ್ಲ ನಾಳೆ ಪರಿಸ್ಥಿತಿ ಕೆಡ್ತೈತಿ. ಅದಕ್ಕಾಗಿ ಅರ್ಥ ಮಾಡ್ಕೊಂಡ ಈ ಸಲ 3,500 ರೂಪಾಯಿ ತಕ್ಷಣ ನೀವು ಎಲ್ಲಾರು 1 ತಾರೀಕು ಒಳಗಾಗಿ ಏನಾರು ಘೋಷಣೆ ಮಾಡದೆ ಹೋದ್ರ 1 ತಾರೀಕು ಇಡೀ 14 ತಾಲೂಕದಾಗ ರಾಜ್ಯ ಹೆದ್ದಾರಿ ಇರಲಿ, ರಾಷ್ಟ್ರೀಯ ಹೆದ್ದಾರಿ ಇರಲಿ, ಇವತ್ತು ಲಕ್ಷಾಂತರ ಜನ ಕಬ್ಬು ಬೆಳೆಗಾರ ಬೀದಿಗೆ ಬಂದು ಹೋರಾಟ ಮಾಡ್ಬೇಕಾಗ್ತದೆ. ಇವತ್ತು ಜಿಲ್ಲಾ ಉಸ್ತುವಾರಿ ಖಡಕ್ಕಾಗಿ ಅವ್ರು ಅರ್ಥ ಮಾಡ್ಕೋಬೇಕು. ಇವತ್ತು ಕೂಡ ನಾವು ಜಿಲ್ಲಾ ಉಸ್ತುವಾರಿ ಅವ್ರಿಗೆ ಭೇಟಿಯಾಗಿ ಬಂದು ತಕ್ಷಣ ಕಬ್ಬಿನ ಬೆಲೆ ನಿಗದಿ ಘೋಷಣೆ ಮಾಡ್ಬೇಕು. ಕಬ್ಬಿನ ಬೆಲೆ ನಿಗದಿಯನ್ನು ಯೋಗ್ಯವಾಗಿ ಘೋಷಣೆ ಮಾಡ್ಬೇಕು. 3,500 ರೂಪಾಯಿ ಕೊಡ್ಲೇಬೇಕು. ಇಲ್ಲೇ ಮಹಾರಾಷ್ಟ್ರದವ್ರು 3,410 ಕೊಡತ್ತಾರೋ. 20 ಕಿಲೋಮೀಟರ್ದಾಗ 3,500 ಕೊಡ್ಲೇಬೇಕು. ಕೊಡದಿರ ಇವತ್ತು ಕಾರ್ಖಾನೆಯನ್ನು ಯಾವ ಕೂಡ ಪ್ರಾರಂಭ ಮಾಡುವಂತ ಪರಿಸ್ಥಿತಿ ಒಳಗೆ ರೈತರು ಇಲ್ಲ. ನಾವು ಕಬ್ಬ ಈಗಾಗಲೇ ನಮಗೆ ಮಳೆ ಪ್ರಾರಂಭ ಆಗೈತೆ. ಇನ್ನು 10 ದಿನ ನಮಗೇನು ಕೂಡ ತೊಂದರೆ ಇಲ್ಲ. ಅದಕ್ಕಾಗಿ ಕಾರ್ಖಾನೆ ಮಾಲೀಕರು ಉಡಾಪೆ ಮಾಡದ ಬೆಲೆ ನಿಗದಿಯನ್ನು ಮಾಡ್ಬೇಕಂತೇಳಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕೂಡ ಕಿತ್ತೂರಿಗೆ ಬರತ್ತಾರ. ಗಂಭೀರವಾಗಿ ರಾಜ್ಯದ ಮುಖ್ಯಮಂತ್ರಿ ಅರ್ಥ ಮಾಡ್ಕೊಂಡ ಕಬ್ಬು ಬೆಳೆಗಾರನ್ನ ಗೌರವಿಸ್ತಕ್ಕಂಥದ್ದಾಗಬೇಕು. ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿ ದೊಡ್ಡ ಪಾತ್ರ ಐತಿಲ್ಲ. ಇಲ್ಲಿ ಶುಗರ್ ಮಂತ್ರಿ ಕೂಡ ಬರ್ಬೇಕು. ಶಿವಾನಂದ ಪಾಟೀಲ್ ಸಾಹೇಬ ಇವತ್ತು ಹುಡುಗಾಟಿಕೆ ಮಾಡ್ತಕ್ಕಂಥಲ್ಲ ಒಬ್ಬ ಮಂತ್ರಿಯಾಗಿ ಇಲ್ಲಿವರೆಗೆ ಬಾಯಿಲೆ ಒಂದು ಮಾತು ಕಬ್ಬು ಬೆಳೆಗಾರ ಬದಲು ಮಾತಾಡಿಲ್ಲ. ನಿಮ್ಗೆ ನಾಚಿಕೆ ಹಂಗಿಲ್ಲ? ಶುಗರ್ ಮಂತ್ರಿಯಾಗಿ ನಿಮ್ಗೆ ನಾಚಿಕೆ ಬರುತ್ತಲ್ಲ. ತಕ್ಷಣ ಬೆಳಗಾವದಾಗ ಕಾರ್ಖಾನೆ ಮಾಲೀಕರ ಬೆಲೆ ನಿಗದಿ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಿಲ್ಲ ಅಂತಂದ್ರ ನೀವು ಎಲ್ಲಿ ಬೀದಿ ಒಳಗೆ ಬರ್ತೀರ ಅಲ್ಲಿ ರಿಪೇರಿ ಮಾಡ್ತಕ್ಕಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರ ಮಾಡ್ತಾರಂತೆ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇವತ್ತು ಕಬ್ಬು ಬೆಳೆದಕ್ಕಂತ ರೈತರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ನಾವು ಕೂಡ ಎಲ್ಲರೂ ಕಬ್ಬು ಬೆಳೆದೇವಿ. ನಮಗೆ ಯೋಗ್ಯವಾದ ರೇಟ್ ಘೋಷಣೆ ಆಗ್ಬೇಕಾಗೈತಿ. ಇವತ್ತ ಸುಮಾರು 30 ಕಾರ್ಖಾನೆ ಅದಾವು. ಕಬ್ಬು ಬೆಳೆಗಾರ ಯಾರು ಹೆದರ್ಬೇಕಾಗಿಲ್ಲ. ಅವರು 1 ತಾರೀಕು ಒಳಗಾಗಿ ಕಬ್ಬಿನ ಬೆಲೆ ನಿಗದಿ ಮಾಡೇ ಮಾಡ್ತಾರೋ. ನಮಗೆ ಕೂಡ ಭರವಸೆ ಐತಿ. ರೈತರು ಯಾರು ಕೂಡ ಆತಂಕ ಪಡಬೇಡ್ರಿ. ನಿಮಗೆ 200 ರೂಪಾಯಿ 400 ರೂಪಾಯಿ ಇವತ್ತು ರೇಟ್ ಹೆಚ್ಚು ಸಿಗಲಿ ಅಂತೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರ ಹೋರಾಟ ಮಾಡತ್ತು. ತಾವೆಲ್ಲರೂ ಕೂಡ ನೀವು ನಮ್ಮ ವೈರಿಗಳು ಆಗ್ಬೇಡ್ರಿ. ದಯವಿಟ್ಟು ತಾವೆಲ್ಲ ಸಹಕಾರ ಮಾಡ್ರಿ. 1ನೇ ತಾರೀಕು ಇವ್ರು ಏನಾರ ಸ್ಪಂದಿಸಿದ್ರೆ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಬೀದಿಗೆ ಬರ್ರಿ. ತಾನ ಕಬ್ಬಿನ ಬೆಲೆ ನಿಗದಿ ಆಗ್ತದೆ ಅಂತೇಳಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿ ಕೂಡ ಇವತ್ತು ಕೂಡ ನಿನ್ನೆ ಕೂಡ ಅವ್ರಿಗೆ ಭೇಟಿಯಾಗಿ ಹೇಳಿದ್ವಿ. ಶುಗರ್ ಕಮಿಷನರ್ ಕೂಡ ಮಾತಾಡಿದ್ವಿ. ನಿನ್ನೆ ರಾತ್ರಿ 7-8 ಗಂಟೆಗೆ ಇಡೀ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಇರ್ತಕ್ಕಂಥ ಎಲ್ಲ ಕಾರ್ಖಾನೆ ಒಳಗೆ HNT ಒಳಗೆ ಮೋಸ ಮಾಡತ್ತಾರ. 20 ಕಿಲೋಮೀಟರ್ ಇವತ್ತು ಕಬ್ಬು ತಂದು ನಮಗೆ ಕೊಡೋ ಕಬ್ಬು ಒಯ್ತಾರೋ ಅವ್ರು 100 ಕಿಲೋಮೀಟರ್ ತಂದಿರ್ತಕ್ಕಂಥದ್ದು ಕೂಡ 20 ಕಿಲೋಮೀಟರ್ ಮೇಲೆ ತಲೆ ಮೇಲೆ ಹಾಕಿ